ಅರಿವಿನ ಅಗ್ನಿಯಲ್ಲಿ ಮಾನವ ತನ್ನ ಪೂರ್ವ ಗುಣಗಳನ್ನು ಕಳೆದುಕೊಳ್ಳುತ್ತಾ ಪಾರಮಾರ್ಥಿಕ ಅರಿವಿನ ಬೆಳಕಿನ ಕಡೆಗೆ ಹೆಜ್ಜೆ ಇಡಬೇಕು. ಬಸವಾದಿ ಶಿವಶರಣರ ನಡೆ ನುಡಿ ಮತ್ತು ಅವರು ಬದುಕಿದ ರೀತಿಯಿಂದ ಶರಣ ಸಂಸ್ಕೃತಿಯ ದರ್ಶನವಾಗುತ್ತದೆ. ಅರಿವು ಆಚಾರಗಳ ಸಂಸ್ಕಾರಗಳಿಂದ ಮಾನವ ಶರಣನಾಗಬಲ್ಲ. ಮಾನವನು ಶರಣತ್ವಕ್ಕೆ ಪೂರಕವಾದ ಗುಣಗಳನ್ನು ಬೆಳೆಸಿಕೊಂಡು ಬೇಡವಾದ ಗುಣಗಳನ್ನು ಜ್ಞಾನಾಗ್ನಿಯಲ್ಲಿ ಸುಟ್ಟರೆ ಪ್ರಬುದ್ಧ ಶರಣನಾಗಲು ಸಾಧ್ಯವಿದೆ ಎಂದು ಜಮಖಂಡಿಯ ಬಸವಜ್ಯೋತಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿಪೂರ್ವ ಕಾಲೇಜಿನ ಪ್ರಾಚಾರ್ಯರು ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಟಿ.ಪಿ. ಗಿರಡ್ಡಿ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ, ತಾಲೂಕಾ ಘಟಕ ರಬಕವಿಬನಹಟ್ಟಿ, ವಲಯ ಮಹಾಲಿಂಗಪುರ ಇವರ ಸಂಯುಕ್ತಾಶ್ರಯದಲ್ಲಿ ರವಿವಾರ ಬನಹಟ್ಟಿಯ ನಿವೃತ್ತ ಪ್ರಾಚಾರ್ಯ ಶರತ್ ಅಪ್ಪಣ್ಣಪ್ಪ ಜಂಬಗಿಯವರ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಪುಸ್ತಕಾವಲೋಕನ 54 ಕಾರ್ಯಕ್ರಮದಲ್ಲಿ ಜಮಖಂಡಿಯ ಬಸವಜ್ಯೋತಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿಪೂರ್ವ ಕಾಲೇಜಿನ ಆಡಳಿತಾಧಿಕಾರಿಗಳಾದ ಪ್ರೊಫೆಸರ್ ಬಸವರಾಜ್ ಕಡ್ಡಿಯವರ ಶರಣ ಸಂಸ್ಕೃತಿ ಕೃತಿಯನ್ನು ಅವಲೋಕಿಸಿ ಮಾತನಾಡಿ, ಕಾಯಕ ಜೀವಿಗಳಾದ ಶರಣರು ತಮ್ಮ ಕಾಯಕದ ಅನುಭವವನ್ನು ಅನುಭಾವದ ಮಟ್ಟಕ್ಕೇರಿಸಿದರು. ವಚನ ಸಾಹಿತ್ಯ ಮೆದುಳಿನ ಸಾಹಿತ್ಯವಲ್ಲ, ಹೃದಯದ ಸಾಹಿತ್ಯ. ಶರಣರು ತಾವು ಕಂಡುಕೊಂಡ ಸತ್ಯವನ್ನು ಜಗತ್ತಿಗೆ ವಚನ ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ತಿಳಿಯುವಂತೆ ಜ್ಞಾನ ನೀಡಿದರು ಎಂದರು. ನಿವೃತ್ತ ಪ್ರಾಚಾರ್ಯ ಶರತ್ ಜಂಬಗಿ ಅಧ್ಯಕ್ಷತೆ ವಹಿಸಿ ರಬಕವಿಬನಹಟ್ಟಿ ತಾಲೂಕಿನಲ್ಲಿ ಕಸಾಪ ಕಾರ್ಯಚಟುವಟಿಕೆಗಳು ಮೆಚ್ಚುಗೆಗೆ ಪಾತ್ರವಾಗಿವೆ. ಪುಸ್ತಕಾವಲೋಕನದ ಮೂಲಕ ಕಸಾಪ ಮನೆ ಮನೆ ತಲುಪುವಂತೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಪರಿಷತ್ತಿನ ಈ ಕ್ರಿಯಾಶೀಲ ನಡೆಗೆ ಎಲ್ಲರ ಸಹಕಾರ ಸದಾವಿರುವುದೆಂದರು. ನಂತರ ನಡೆದ ಸಂವಾದದಲ್ಲಿ ಮಹಾದೇವ್ ಕವಿಶೆಟ್ಟಿ, ಎಂ.ಎಸ್. ಬದಾಮಿ, ಡಾಕ್ಟರ್ ಬಿ.ಎನ್. ಬಾಗಲಕೋಟ್, ಡಾಕ್ಟರ್ ರವಿ ಜಮಖಂಡಿ, ಮಲ್ಲಿಕಾರ್ಜುನ್ ಜವಳಗಿ, ಚಂದ್ರಪ್ರಭಾ ಬಾಗಲಕೋಟ್ ಪ್ರಶ್ನೆಗಳನ್ನು ಕೇಳಿದಾಗ ಕೃತಿಕಾರರಾದ ಪ್ರೊಫೆಸರ್ ಬಸವರಾಜ್ ಕಡ್ಡಿಯವರು ಉತ್ತರಿಸಿದರು. ಬದುಕಿನಲ್ಲಿ ಸುಖ, ದುಃಖ, ಸೋಲು, ಗೆಲುವು, ಲಾಭ, ಹಾನಿ, ಮಾನ, ಅಪಮಾನ ಮುಂತಾದ ಏರಿಳಿತಗಳು ಬರುವುದು ಸಹಜ. ಬಂದುದೆಲ್ಲವೂ ಪರಮಾತ್ಮನ ಪ್ರಸಾದವೆಂದು ಸ್ವೀಕರಿಸಿ ಆತ್ಮಸ್ಥೈರ್ಯದಿಂದ ಮುನ್ನಡೆಯಬೇಕು ಎಂದರು. ಕಸಾಪ ತಾಲೂಕಾ ಅಧ್ಯಕ್ಷ ಮೊಹಕ್ರ ಮೇಗಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಾರ್ಯಕ್ರಮಗಳನ್ನು ಹಿರಿಯ ಸಾಹಿತ್ಯಗಳ ಮಾರ್ಗದರ್ಶನದಲ್ಲಿ ಸಾಹಿತ್ಯಾಸಕ್ತರ ಸಹಕಾರದೊಂದಿಗೆ ನಿರಂತರ ಹಮ್ಮಿಕೊಳ್ಳಲಿದೆ ಎಂದರು. ಅಪ್ಪಣ್ಣಪ್ಪ ಜಂಬಗಿಯವರ ಸಾಹಿತ್ಯ ಹೋರಾಟ ಕುರಿತು ಡಾಕ್ಟರ್ ಡಿ.ಎ. ಬಾಗಲಕೋಟ್ ಮಾತನಾಡಿದರು. ಮಕ್ಕಳ ಸಾಹಿತಿ ಜಯವಂತ್ ಕಾಡದೇವರ್, ಯಶವಂತ್ ವಾಚಂತ್ರಿ, ಇಂದೂಧರ್ ಬೆಳಗಲಿ, ಮಲ್ಲೇಶಪ್ಪ ಕುಚನೂರ್, ಈರಣ್ಣ ಗಣಮುಖಿ ಸೇರಿದಂತೆ ಹಿರಿಯ ಸಾಹಿತಿಗಳು, ಸಾಹಿತ್ಯ ಆಸಕ್ತರು, ಕಲಾವಿದರು, ಕಸಾಪ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸಹನಾ ಜಂಬಗಿ ಪ್ರಾರ್ಥಿಸಿದರು. ಶಿವಾನಂದ ದಾಶಾಳ್ ಸ್ವಾಗತಿಸಿದರು. ಶ್ರೀಶೈಲ್ ಬುರ್ಲಿ ನಿರೂಪಿಸಿದರು. ತನಕ ಉಳಿತೈತಿ, ನಾಲಿಗೆ ಬಹಳ ಮೃದು, ಅದಕ್ಕೆ ಅದು ಉಳಿತು, ಹಲ್ಲುಗಳು ಅವು ಗಟ್ಟಿ ಬಿರುಸು, ಹಂಗಾಗಿ ಅವು ಹೋಗ್ಬಿಟ್ಟು ಅನ್ನುವಂಥ ಸಂಸ್ಕೃತಿ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಮೃದುವಾಗಿರ್ಬೇಕು. ಎಂಬುದ ಕರುಣಿಸು ಕೂಡಲ ಸಂಗಮ ದೇವ ಏನು ರುಚಿನ ಕಾಣದ ಠಾವಿನಲ್ಲಿ ಜರಿದರೆಂದರೆ ಅಂದ್ರೆ ನಮ್ಗೆ ಗುರ್ತಿರ್ಲಾರ್ದಾಗ ಒಂದಿಬ್ಬರು ನಮ್ಮ ಬಗ್ಗೆ ಮಾತಾಡ್ಕೊಂಡು ನಗಲಾಕತ್ಯಾರ. ಥರ್ಡ್ ಪರ್ಸನ್ ಬಂದು ನಮಗೆ ಹೇಳ್ತಾರೆ, ಸರ್ ನಿಮ್ಮ ಬಗ್ಗೆ ಮಾತಾಡ್ಕೊಂಡು ಅವ್ರು ನಗಾಕತ್ಯಾರ. ಆ ಬಸವನ್ ಹೇಳಿ ಏನ್ ಹೇಳ್ತಾರೋ ಕೇಳಿ ಪರಿಣಾಮಿಸಬೇಕು, ಅದನ್ನ ಕೇಳಿ ಸಂತೋಷ ಪಡಬೇಕು. ಯಾಕಂದ್ರೆ ಕೊಡದೆ ಕೊಳ್ಳದೆ ಅವರಿಗೆ ಸುಖ ಹೋಗುದು. ಯಾರಿಗೆ ಸಂತೋಷ ಪಡಿಸ್ಬೇಕಾದ್ರೆ ನಾ ಏನಾರು ಕೊಡ್ಬೇಕ, ಅವ್ರ ಕಡೆ ಏನಾರು ತಗೋಬೇಕು. ಏನು ತಗೊಂಡಿಲ್ಲ, ಏನು ಕೊಟ್ಟಿಲ್ಲ, ಅವ್ರು ನನ್ನ ಬಗ್ಗೆ ಸಂತೋಷ ಅವ್ರು ನನ್ನ ಬಗ್ಗೆ ಮಾತಾಡಿ ಸಂತೋಷ ಪಡಾಕತ್ತಾರಲ್ಲ, ನಾ ಖುಷಿ ಪಡಬೇಕು. ಏನು ಅದ್ಭುತ ವಿಚಾರ ಬಸವಣ್ಣ. ಅದಕ್ಕೆ ಬಸವಣ್ಣ ಭಾಳ ದೊಡ್ಡವಂತ. ಇಂಥದ್ದೇ ಬಹುಶಃ ಯಾರು ಹೇಳಿಲ್ಲ. ಅಷ್ಟ ಸೈಲೆಂಟ್ ಆಗಿರಪ್ಪ ಅವ್ರ ಕೂಡ. ನಾವು ಅದನ್ನ ಹೇಳ್ತಲ್ಲ ಅವ್ರ ಗುಡಿ ಯಾವ ಉಸಾಬರಿಗೆ ಹೋಗ್ಬಾರ್ದು. ಆದ್ರೆ ಅವರು ನಮ್ಮವ, ಅವನು ನಮ್ಮವ. ಆಮೇಲೆ ಎಲ್ಲ ಮನದ ತದ್ವೇಷ ಒಳಿದು ಅವ್ರ ಬಗ್ಗೆನೂ ದ್ವೇಷ ಬೇಡಪ್ಪ, ನನ್ನ ಬಗ್ಗೆ ಮಾತಾಡಕತ್ತಾರಲ್ಲ, ಅದು ಎಲ್ಲ ಮನದ ತದ್ವೇಷ ಒಳಿದು ಶರಣರಿಗೆ ಶರಣ ಎಂಬುದ ಅವರು ಶರಣರಪ್ಪ, ಅವರಿಗೆ
ಮಾಹಿತಿಯನ್ನ ಅವತ್ತು ಪುಸ್ತಕ ಅವಲೋಕನ ಮಾಡ್ತಾರೆ. ಈ ಒಂದು ಅದ್ಭುತ ಕಾರ್ಯಕ್ರಮದ ಒಂದು ರೂವಾರಿಗಳಾಗಿರುವಂತಹ ಮೇಘಾಡಿ ಸರ್ ಅವರೇ ಹಾಗೂ ಈ ಒಂದು ಕೊಟ್ಟರು, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ನಮ್ಮ ಮಕ್ಕಳು ಮೇಘಾಡಿಸರವರು 54ರಿಂದ